ಈ ವಿಡಿಯೋಲಿ ತೋರಿಸ್ತೀನಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಳ್ತೀರಾ ಒಂದು ಫ್ರೈಡ್ ಚಿಕನ್ ಶಾಪ್ಗೆ. ಸೊ ವಿಡಿಯೋಗೆಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ. ಸೊ ಇಲ್ಲಿ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ gst.gov.in. ಇದು ನೀವು ಸರ್ಚ್ ಮಾಡ್ಕೊಬೋದು ಗೂಗಲಲ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಬರ್ತೀರಾ ಸರ್ವಿಸಸ್ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನ್ ಅಲ್ಲಿ. ಸೊ ಇದರಲ್ಲಿ ನ್ಯೂ ರಿಜಿಸ್ಟ್ರೇಷನ್ಗೆ ಫಾರ್ಮ್ ಫಸ್ಟ್ ನೋಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಟ್ಯಾಕ್ಸ್ ಪೇಯರ್. ಸೊ ಇಲ್ಲಿ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ತೀರಾ ನಿಮ್ಮದು, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ ನೋಡಿದರೆ. ಅದಾದ್ಮೇಲೆ ಇಲ್ಲಿ ನೀವು ನಿಮ್ಮದು ಪ್ಯಾನ್ ಕಾರ್ಡಲ್ಲಿ ಏನು ಹೆಸರು ಇದೆ ನಿಮ್ಮದು ಅದು ಹೆಸರು ಕೊಡಬೇಕು ನಿಮ್ಮದು. ಅದಾದ್ಮೇಲೆ ಇಲ್ಲಿ ಪ್ಯಾನ್ ನಂಬರ್ ಹಾಕ್ತೀರಾ ನೀವು. ಅದಾದ್ಮೇಲೆ ಇಲ್ಲಿ ಇಮೇಲ್ ಐ ಡಿ ಹಾಕ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಆಧಾರ್ ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಅದು. ಸೊ ಇದು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಏನು ಹಾಕ್ತೀರಾ ನೀವು ಅದರಲ್ಲೇ ನಿಮಗೆ ಎಲ್ಲ ಥರದ್ದು OTPs ಕಮ್ಯುನಿಕೇಶನ್ ಎಲ್ಲ ಬರೋದು ಇದರಲ್ಲೇ. ಓಕೆ, ಅದಾದ್ಮೇಲೆ ಇಲ್ಲಿ ನಿಮ್ಮದು ಕ್ಯಾಪ್ಚಾ ಫಿಲ್ ಮಾಡ್ತೀರಾ, ಫಿಲ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ರೊಸೀಡ್ ಆದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿ OTP ಬಂದಿರುತ್ತೆ, ಅದು OTP ಇಲ್ಲಿ ನೀವು ಹಾಕಬೇಕು. ಸೊ ಇಲ್ಲಿ ಮೊಬೈಲ್ ಮತ್ತೆ ಇಮೇಲ್ OTP ನಾನು ಹಾಕಿದ್ದೀನಿ ಇಲ್ಲಿ. ಸೊ ಪ್ರೊಸೀಡ್ ಮಾಡೋಣ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ನಿಮಗೆ TRN ನಂಬರ್ ಬಂದೈತೆ. ಇದು TRN ನಂಬರ್ ನೀವು ಕಾಪಿ ಮಾಡಿ ಕೊಡಿ, ಪ್ರೊಸೀಡ್. ಸೊ ಇಲ್ಲಿ ನಿಮಗೆ TRN ನಂಬರ್ ಬಂದೈತೆ, TRN ನಂಬರ್ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ 124991. ಸೊ ಇಲ್ಲಿ ಕ್ಯಾಪ್ಚಾ ಕೋಡ್ ಫಿಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರೊಸೀಡ್. ಸೊ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಡಿಗೆ OTP ಬಂದಿರುತ್ತೆ, ಯಾವುದಾದ್ರೂ ಒಂದು OTP ಇಲ್ಲಿ ನೀವು ಹಾಕಬೇಕು. ಸೊ ಇಲ್ಲಿ OTP ಹಾಕಿದ್ದೀನಿ, ಪ್ರೊಸೀಡ್. ಸೊ ಇಲ್ಲಿ ಎಡಿಟ್ ಮಾಡೋಣ. ನಿಮ್ಮದು ಹೆಸರು ಬಂದೈತೆ, ಲೀಗಲ್ ನೇಮ್. ಓಕೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನಿತ್ತು ಆ ಹೆಸರು ಬಂದೈತೆ, ಪ್ಯಾನ್ ಕಾರ್ಡ್ ನಂಬರ್ ಬಂದ್ಬಿಟ್ಟೈತೆ. ಸೊ ನೀವು ಇಲ್ಲಿ ಮಾಡಬೇಕು ಟ್ರೇಡ್ ನೇಮ್ ಹಾಕಬೇಕು. ನೀವು ಏನು ಹೆಸರಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದು ಟ್ರೇಡ್ ನೇಮ್ ಇಲ್ಲಿ ಟೈಪ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಪ್ರಾಪ್ರೇಟರ್ಶಿಪ್. ಪ್ರಾಪ್ರೇಟರ್ಶಿಪ್ ಅಂದರೆ ನೀವು ಸಿಂಗಲ್ ಓನರ್ ಈ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ದಾವಣಗೆರೆ ನಿಮ್ದು ಡಿಸ್ಟ್ರಿಕ್ಟ್ ಏನಿದೆ ಇಲ್ಲಿ ತೋರಿಸುತ್ತೆ, ಆಟೋಮೆಟಿಕ್ ಆಗಿ ತಗೊಳುತ್ತೆ ಡಿಸ್ಟ್ರಿಕ್ಟ್. ಓಕೆ, ಅದಾದ್ಮೇಲೆ ಇಲ್ಲಿ ರೀಸನ್ ಟು ಆಬ್ಟೈನ್ ರಿಜಿಸ್ಟ್ರೇಷನ್, ಸೊ ಇಂಟ್ರೆಸ್ಟ್ ರೇಟ್ ಸಪ್ಲೈ. ಸೊ ಆಮೇಲೆ ನೀವು ಯಾವ ಡೇಟ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೀವು ಏನಾದರೂ 1 ತಿಂಗಳು 2 ತಿಂಗಳು 1 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್, ಆ ಡೇಟ್ ಹಾಕ್ಬೋದು. ನಮ್ದು ಇವತ್ತಿನ ಡೇಟು, ಸೊ ನಾವು ಇವತ್ತಿನ ಡೇಟ್ ಹಾಕ್ತಾ ಇದೀವಿ. ಓಕೆ, ಸೊ ಓಕೆ, ಇಲ್ಲಿ ನೀವು ಟೈಪ್ ಆಫ್ ರಿಜಿಸ್ಟ್ರೇಷನ್ ನೋಡ್ತೀರಾ. ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ TRN ಅಂತ ಹಾಕಿ, ಇಲ್ಲಿ ನಿಮಗೆ TRN ನಂಬರ್ ಬಂದಿರೋದು ಆ TRN ನಂಬರ್ ಇಲ್ಲಿ ನೀವು ಹಾಕಬೇಕು. ಸೊ ಇಲ್ಲಿ TRN ನಂಬರ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಡೇಟ್, ಯಾವ ಡೇಟಿಗೆ ನೀವು TRN ನಂಬರ್ ತೊಗೊಂಡಿದ್ದೀರಾ ಸೊ ಅದು ಡೇಟ್ ಹಾಕ್ಬಿಟ್ಟು ನೀವು ಇಲ್ಲಿ ಆ್ಯಡ್ ಮಾಡ್ತೀರಾ. ಆ್ಯಡ್ ಆದಮೇಲೆ ನೀವು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಸೆಲೆಕ್ಟ್ ಮಾಡ್ತೀರಾ. ಸೊ ಇವಾಗ ಇಲ್ಲಿ ನಿಮ್ಮದು ನೇಮ್ ಬಂದಾಯಿತು, ನಿಮ್ಮದು ಮಿಡಲ್ ನೇಮ್ ಲಾಸ್ಟ್ ನೇಮ್. ಸೊ ಇಲ್ಲಿ ನೀವು ಫಾದರ್ ನೇಮ್ ಹಾಕ್ಬೇಕು, ನಿಮ್ಮದು ಮಿಡಲ್ ನೇಮ್ ಮತ್ತು ಲಾಸ್ಟ್ ನೇಮ್ ನಿಮ್ಮ ಫಾದರ್ದು. ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಇಲ್ಲಿ ಮೊಬೈಲ್ ನಂಬರ್, ಇಲ್ಲಿ ಇಮೇಲ್ ಐ ಡಿ ಹಾಕ್ತೀರಾ. ಸೊ ಅದಾದಮೇಲೆ ಇಲ್ಲಿ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡ್ತೀರಾ. ಸೊ ಅದಾದಮೇಲೆ ಇಲ್ಲಿ ಡೆಸಿಗ್ನೇಷನ್ ಸ್ಟೇಟಸಲ್ಲಿ ನೀವು ಹಾಕ್ತೀರಾ ಪ್ರಾಪರೇಟರ್. ಓಕೆ, ಸೊ ಪ್ರಾಪರೇಟರ್ ಹಾಕ್ತೀರಾ. ಅದಾದಮೇಲೆ ನೀವು ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಇದೆ. ಸೊ ಅದಾದಮೇಲೆ ಕೆಳಗಡೆ ಹೋದ್ಮೇಲೆ ಇಲ್ಲಿ ನೀವು ಸೊ ಇಲ್ಲಿ ನಿಮ್ಮದು ಅಡ್ರೆಸ್ ಹಾಕಬೇಕು, ನಿಮ್ಮದು ರೆಸಿಡೆನ್ಷಿಯಲ್ ಅಡ್ರೆಸ್. ಓಕೆ, ಬಿಸ್ನೆಸ್ ಅಡ್ರೆಸ್ ಅಲ್ಲ, ರೆಸಿಡೆನ್ಷಿಯಲ್ ಅಡ್ರೆಸ್. ನೀವು ಎಲ್ಲಿ ಇದ್ದೀರಾ ನಿಮ್ಮ ಮನೆಯದು ಅಡ್ರೆಸ್ ನೀವು ಇಲ್ಲಿ ಹಾಕಬೇಕು. ಸೊ ಇಲ್ಲಿ ನೀವು ಪಿನ್ ಕೋಡ್ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಆಯ್ತು ನೋಡಿ, ಕರ್ನಾಟಕ ಸ್ಟೇಟ್, ಬ್ಯಾಂಗ್ಳೂರ್ ಅರ್ಬನ್. ಓಕೆ, ಟೌನ್ ಸಿಟಿ ಬ್ಯಾಂಗ್ಳೂರ್ ಅಂತ ಬಂತು. ಇಲ್ಲಿ ಸಬ್ ಲೊಕ್ಯಾಲಿಟಿ ಅಂತ ಬರುತ್ತೆ. ನೀವು ಯಾವ ಏರಿಯಾ ಯಾವ್ದು ಇದೆ ಏರಿಯಾದಲ್ಲಿ ಅದು ಏರಿಯಾ ಹೆಸರು ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಸ್ಟ್ರೀಟು ನಿಮ್ಮದು ಫುಲ್ ಅಡ್ರೆಸ್ ಏನಿದೆ, ಸ್ಟ್ರೀಟ್, ರೋಡ್ ಯಾವುದು, ಕ್ರಾಸ್, ಮೇನ್ ಯಾವ ಏರಿಯಾ ಅದೆಲ್ಲ ನೀವು ಇಲ್ಲಿ ಹಾಕ್ಬೋದು. ಅದಾದ್ಮೇಲೆ ಇಲ್ಲಿ ಬಿಲ್ಡಿಂಗ್ದು ಏನಾದರೂ ಹೆಸರು ಇದ್ರೆ ಅಲ್ಲಿ ಹೆಸರು ಹಾಕ್ಬೋದು ನೀವು. ಡೋರ್ ನಂಬರ್ ಹಾಕ್ತೀರಾ ಇಲ್ಲಿ, ಆಮೇಲೆ ಇಲ್ಲಿ ಫ್ಲೋರ್ ಹಾಕ್ತೀರಾ, ಮತ್ತೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಏನಾದರೂ ಇದ್ರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಹಾಕ್ತೀರಾ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನಿಮ್ಮದು ಫೋಟೋ ಒಂದು ಅಪ್ಲೋಡ್ ಮಾಡಬೇಕು. ಫೋಟೋ JPG ಅಲ್ಲೇ ಇರಬೇಕು, 100 KB ಒಳಗಡೆ ಇರಬೇಕು. ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಓಕೆ, ಸೊ ಇಲ್ಲಿ ಚೂಸ್ ಮಾಡ್ತೀರಾ.
ಇಲ್ಲಿ ಹೋಗ್ತೀರಾ, ಇಲ್ಲಿ ಫೋಟೋ. ಸೊ ಇಲ್ಲಿ ನಾವು ನಮ್ದು ಫೋಟೋ ಸಬ್ಮಿಟ್ ಮಾಡಾಯ್ತು. ಆಮೇಲೆ ಇಲ್ಲಿ ಕೇಳುತ್ತೆ ಆಲ್ಸೋ ಅಥರೈಸ್ ಸಿಗ್ನೇಚರ್. ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅವರೇ ಇದಕ್ಕೆ ಅಥರೈಸ್ಡಾ, ಅವರೇ ಓನರಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಅವರೇ ಓನರ್. ಓಕೆ, ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಪ್ರೈಮರಿ ಅಥರೈಸ್ಡ್ ಸಿಗ್ನೇಟರಿ ಇವರೇ ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಹೋಗ್ತೀವಿ, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಇಲ್ಲಿ ಕೇಳ್ತಾ ಇದೆ ಡು ಯು ಹ್ಯಾವ್ ಎನಿ ಅಥರೈಸ್ಡ್ ರೆಪ್ರೆಸೆಂಟೇಟಿವ್. ಸೊ ಯಾರಾದ್ರೂ ನೀವು ಬಿಟ್ಟು ಬೇರೆ ಯಾರಾದ್ರೂ GST ಯೂಸ್ ಮಾಡ್ತಾ ಇದಾರ, ಇದು ಬಿಸ್ನೆಸ್ ರನ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಯಾರು ಇಲ್ಲ. ಸೊ ಇದಕ್ಕೆ ಹಂಗೆ ಇಕ್ಕಿ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಇವಾಗ ಇಲ್ಲಿ ನಿಮಗೆ ಕೇಳ್ತಾ ಇದೆ ಬಿಸ್ನೆಸ್ ಅಡ್ರೆಸ್. ಓಕೆ, ಸೊ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ದು ಅಡ್ರೆಸ್ ಕೊಡ್ಬೇಕು, ನಿಮ್ದು ಶಾಪ್ದು ಅಡ್ರೆಸ್ ಕೊಡ್ಬೇಕು. ಸೊ ಪಿನ್ ಕೋಡ್ ಇಲ್ಲಿ ಹಾಕ್ತೀವಿ ನಾವು 507004. ಸೊ ಇಲ್ಲಿ ದಾವಣಗೆರೆ ಅಂತ ಇದೆ. ಸೊ ಇಲ್ಲಿ ಇರೋದು ನಮ್ದು ಬಿಸ್ನೆಸ್. ಸೊ ಇಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟು ಮತ್ತೆ ಸಿಟಿನೂ ದಾವಣಗೆರೆ ಅಂತ ಬಂತು. ಸೊ ಇಲ್ಲಿ ಸಬ್ ಲೊಕ್ಯಾಲಿಟಿ ಕೊಡಬೇಕು. ಸೊ ಅದಾದ್ಮೇಲೆ ಇಲ್ಲಿ ರೋಡ್ ಸ್ಟ್ರೀಟ್ ಏನಿದೆ ಅದು ಕೊಡ್ತೀರಾ, ಮತ್ತೆ ಇಲ್ಲಿ ಬಿಲ್ಡಿಂಗ್ ನೇಮ್ ಏನಾದರೂ ಇದ್ರೆ ಕೊಡ್ತೀರಾ ಇಲ್ಲಿ, ಮತ್ತೆ ಇಲ್ಲಿ ನಿಮ್ದು ಬಿಲ್ಡಿಂಗ್ ನಂಬರ್ ಕೊಡ್ತೀರಾ, ಲೈಕ್ ಡೋರ್ ನಂಬರ್. ಓಕೆ, ಫ್ಲೋರ್ ಯಾವುದು, ಮತ್ತೆ ಲ್ಯಾಂಡ್ ಮಾರ್ಕ್, ನಿಯರ್ ಬೈ ಲ್ಯಾಂಡ್ ಮಾರ್ಕ್ ನೀವು ಕೊಡ್ತೀರಾ. ಸೊ ಅದಾದ್ಮೇಲೆ ಇಲ್ಲಿ ಬರ್ತೀರಾ, ಇಲ್ಲಿ ನಿಮ್ದು ಬಿಸ್ನೆಸ್ದು ಲೋಕಲ್ GST ಆಫೀಸ್ ಎಲ್ಲ ಐತೆ, ಅಲ್ಲಿಂದು ಸೆಲೆಕ್ಟ್ ಮಾಡ್ತೀರಾ. ಸೊ ದಾವಣಗೆರೆಯಲ್ಲಿ ಇದು ಒಂದೇ ಇರೋದು. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ನಿಮ್ದು ಮಲ್ಟಿಪಲ್ ಏನಾದರೂ ಇಲ್ಲಿ ತೋರಿಸಿದ್ರೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಕಮಿಷನರೇಟ್ ಯಾವುದು, ಬೆಂಗಳೂರು ನಾರ್ತ್ ಈಸ್ಟ್. ಸೊ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ, ಇಲ್ಲಿ ಒಂದೊಂದೇ ತೋರಿಸ್ತಾ ಇದೆ, ನಿಮಗೆ ಮೋಸ್ಟ್ಲಿ 3-4 ತೋರಿಸ್ಬೋದು. ಅದರಲ್ಲಿ ನೀವು ನಿಯರ್ ಬೈ ಯಾವ್ದೈತೆ ನೀವು ಅದು ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿ ಅಷ್ಟೇ, ಇಲ್ಲಿ ಇದು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ನಿಮ್ದು ಮೇಲ್ ID ಮತ್ತೆ ಮೊಬೈಲ್ ನಂಬರ್ ಇಲ್ಲಿ ಬಂದೈತೆ. ಅದಾದ್ಮೇಲೆ ನೀವು ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ನೇಚರ್ ಆಫ್ ಪೊಸಿಷನ್ ಆಫ್ ಪ್ರೆಮಿಸಸ್. ಸೊ ಇಲ್ಲಿ ನೀವು ನಿಮ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಲೈಕ್ ನೋಡಿ, ನಿಮ್ದು ಜಾಗ ಯಾವುದು, ನೀವು ಬಿಸ್ನೆಸ್ ಮಾಡ್ತಾ ಇರೋ ಜಾಗ ಏನಿದೆ, ಲೀಸ್ ಇದೆ, ಅದರ್ಸ್, ಓನರಾ ನೀವು, ಇಲ್ಲ ರೆಂಟ್ಗೆ ಇದೆಯಾ, ಇಲ್ಲ ಶೇರ್ಡ್ ಇದೆಯಾ, ಇಲ್ಲ ನಿಮ್ದು ರಿಲೇಟಿವ್ ಹೆಸರಲ್ಲಿ ಇದೆಯಾ, ಅದು ಕೇಳ್ತಾ ಇದೆ. ಸೊ ನಮ್ದು ಇರೋದು ರೆಂಟೆಡ್. ಸೊ ರೆಂಟೆಡ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ರೆಂಟ್ ಆ್ಯಂಡ್ ಲೀಸ್ ಅಗ್ರಿಮೆಂಟ್. ಸೊ ಇಲ್ಲಿ ನೀವು ಏನು ಮಾಡ್ಬೋದು, 1.9 MB ವರೆಗೂ ನೀವು ಫೈಲ್ನ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನೀವು PDF ಫೈಲೇ ಅಪ್ಲೋಡ್ ಮಾಡಬೇಕು. JPEG ಅಂತಾನು ಕೊಟ್ಟೈತೆ, ಬಟ್ ನೀವು ಫುಲ್ ರೆಂಟ್ ಅಗ್ರಿಮೆಂಟ್ 3-4 ಪೇಜ್ ಇರುತ್ತೆ, ಇಲ್ಲ 2 ಪೇಜ್ ಇರುತ್ತೆ. ಸೊ ಆ ಟೈಮಲ್ಲಿ PDF ಬೆಟರ್. ಸೊ 1.9 MB ಒಳಗಡೆ ಇರಲಿ. ಓಕೆ, ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಚೂಸ್ ಮಾಡ್ತೀವಿ ರೆಂಟ್ ಅಗ್ರಿಮೆಂಟ್, ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ತೀವಿ. ಓಕೆ, ಇದಾದ್ಮೇಲೆ ರೆಂಟ್ ಅಗ್ರಿಮೆಂಟ್ ಸಬ್ಮಿಟ್ ಆಯಿತು. ಇಲ್ಲಿ ಇವಾಗ ಇದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು. ಏನು ಕೊಡ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಲೀಗಲ್ ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದೆ, ಮುನ್ಸಿಪಲ್ ಖಾತಾ ಕಾಪಿ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಇದೆ. ಓಕೆ, ಸೊ ಇದರಲ್ಲಿ ನೀವು ಏನಾದರೂ ರೆಂಟ್ ರೆಸಿಪ್ಟ್ ವಿತ್ NOC ಇದೆ. ಸೊ ಇದರಲ್ಲಿ ಯಾವ್ದು ಬೇಕಾದರೂ ನೀವು ಕೊಡ್ಬೋದು. ಸೊ ನಾವಿಲ್ಲಿ ಕೊಡ್ತಾ ಇದೀವಿ ಎಲೆಕ್ಟ್ರಿಸಿಟಿ ಬಿಲ್. ಓಕೆ, ಸೊ ಎಲೆಕ್ಟ್ರಿಸಿಟಿ ಬಿಲ್ ಸಬ್ಮಿಟ್ ಆಯಿತು, ರೆಂಟ್ ಅಗ್ರಿಮೆಂಟ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಬೋತ್ ಸಬ್ಮಿಟ್ ಆಯಿತು. ಸೊ ಇವಾಗ ನೀವು ಏನು ಬಿಸ್ನೆಸ್ ನಿಮ್ಮದು, ಓಕೆ, ಯಾವ ಕ್ಯಾಟಗರಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಮ್ದು ಇರೋದು ಸಪ್ಲೈಯರ್ ಆಫ್ ಸರ್ವಿಸ್, ಇದರಲ್ಲಿ ರಿಟೇಲ್ ಬಿಸ್ನೆಸ್ ಇರೋದು ನಮ್ಮದು. ಸೊ ಇದು ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಮ್ದಿರೋದು ಚಿಕನ್ ಶಾಪ್ ಆ್ಯಕ್ಚುಲಿ. ಓಕೆ, ಚಿಕನ್ದು ಲೈಕ್ ನೀವು 5 ಸ್ಟಾರ್ ಚಿಕನ್ ನೋಡಿರ್ಬೋದು, ಅದಕ್ಕೆ ಈ ಬಿಸ್ನೆಸ್ಗೆ ರಿಜಿಸ್ಟರ್ ಮಾಡ್ತಾ ಇರೋದು 5 ಸ್ಟಾರ್ ಚಿಕನ್. ಓಕೆ, ಚಿಕನ್ ಸೇಲ್ ಮಾಡೋದು ಇದರಲ್ಲಿ. ಸೊ ಅಲ್ಲೇ ಚಿಕನ್ ಸೇಲ್ ಮಾಡೋದಂದ್ರೆ ಅಲ್ಲೇ ತಿನ್ಸೋದು, ಸೇಲ್ ಮಾಡೋದು ಎರಡು. ಸೊ ಬೆಟರ್. ಸೊ ಇದಕ್ಕೆ ಸಪ್ಲೈಯರ್ ಆಫ್ ಸರ್ವಿಸಸ್ ಅಂತ ಹೇಳ್ತೀವಿ, ಅದರಲ್ಲಿ ರಿಟೇಲ್ ಬಿಸ್ನೆಸ್. ಓಕೆ, ಸೊ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಇಲ್ಲಿ ನಿಮಗೆ ಅಡಿಷನಲ್ ಬಿಸ್ನೆಸ್ ಪ್ಲೇಸ್ ಏನಾದರೂ ಇದೆಯಾ ಕೇಳ್ತಾ ಇದೆ. ಸೊ ನಿಮ್ಮದು ಒಂದು ಶಾಪ್ ಏನಾದರೂ 2 ಶಾಪ್ ಇದೆ, ಇಲ್ಲ ವೇರ್ ಹೌಸ್ ಏನಾದರೂ ಇದೆ, ಆ ಥರ ಏನಾದರೂ 2 ಕಡೆ ಬಿಸ್ನೆಸ್ ಇದ್ರೆ ಅದು ನೀವು ಅಡ್ರೆಸ್ ಇಲ್ಲಿ ಹಾಕಬೇಕು. ಸೊ ಇದ್ರೆ ನೀವು ಹಾಕ್ಬೋದು, ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ನಮ್ದು ಯಾವುದೂ ಇಲ್ಲ, ಒಂದೇ ಕಡೆ ಇರೋದು. ಸೊ ನಾವು ಇದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಸೊ ಅದಾದ್ಮೇಲೆ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲಿ ಇಲ್ಲಿ ಇವಾಗ ನಮ್ದು ಇರೋದು ಸರ್ವಿಸ್ ಪ್ರೊವೈಡಿಂಗ್. ಓಕೆ, ಸರ್ವಿಸ್ ಪ್ರೊವೈಡಿಂಗ್ ಅಂದ್ರೆ ನಮ್ದು ಇರೋದು ಒಂದು ರೆಸ್ಟೋರೆಂಟ್. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಫುಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಫುಡ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಇದೆಲ್ಲ ಕ್ಯಾಟಗರೀಸ್ ಬರ್ತಾ ಇದೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದು, ನೀವು HSN ಕೋಡ್ ಇದ್ರೆ ನಿಮ್ಮ ಹತ್ರ, HSN ಕೋಡ್ ಅಂದ್ರೆ ನೋಡಿ ಇದು HSN ಕೋಡ್,
HSN ಕೋಡ್ ಇದ್ರೆ HSN ಕೋಡಿಂದನೂ ಸರ್ಚ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನಿಮ್ದು ಯಾವ ಕ್ಯಾಟಗರಿ ಇದೆ ಅದು ಹಾಕ್ಬಿಟ್ಟು ನೀವು ಇದ್ರ ಮೇಲೆ ಓಕೆ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನಾವು ಕ್ಯಾಟಗರಿ ಸೆಲೆಕ್ಟ್ ಮಾಡಾಯ್ತು. ಇಲ್ಲಿ ಏನ್ ಮಾಡ್ತೀವಿ, ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ಏನಾದರೂ ಟ್ಯಾಕ್ಸ್ ರಿಲೇಟೆಡ್ ನಿಮ್ದು ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನೀವು ಇಲ್ಲಿ ಹಾಕ್ಬೋದು, ಇಲ್ಲ ಅಂದ್ರೆ ಇದಕ್ಕೆ ಬಿಡ್ಬೋದು, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡ್ತೀರಾ. ಸೊ ಇವಾಗ ನೋಡಿ ಇಲ್ಲಿ 98% ಓಕೆ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ ನಮ್ದು. ಇಲ್ಲಿ ಆಧಾರ್ ವೆರಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಿಮಗೆ ಆಧಾರ್ ನಂಬರ್ ತೋರಿಸ್ತಾ ಇದೆ, ನಿಮ್ದು ಮೊಬೈಲ್ ನಂಬರ್ ತೋರಿಸ್ತಾ ಇದೆ. ಸೊ ಅಥೆಂಟಿಕೇಶನ್ ರಿಕ್ವೈರ್ಡ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನೀವು ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಒಂದು ಲಿಂಕ್ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಓಕೆ, ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ತೋರಿಸ್ತಾ ಇದೆ ಯು ಹ್ಯಾವ್ ಅಪ್ಡೇಟ್ ಯಸ್, ಸೊ ಪ್ಲೀಸ್ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಅದಾದ್ಮೇಲೆ ನೋಡಿ ನಮ್ದು 100% ಪ್ರೊಫೈಲ್ ಸಬ್ಮಿಟ್ ಆಯಿತು. ಸೊ ಇವಾಗ ಏನಾಗುತ್ತೆ, ನಿಮಗೆ ಆಧಾರ್ ವೆರಿಫಿಕೇಶನ್ ಅಥೆಂಟಿಕೇಶನ್ಗೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದ್ದೀರಾ. ಸೊ ಒಂದು ಲಿಂಕ್ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗೆ. ಸೊ ಅದು ಲಿಂಕ್ ಓಪನ್ ಮಾಡಬೇಕು. ನೀವು ಓಪನ್ ಮಾಡಿ ಅದರಲ್ಲಿ ನಿಮ್ಮದು ಆಧಾರ್ ನಂಬರ್ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಒಂದು OTP ಬರುತ್ತೆ. ಅದು OTP ನೀವು ಹಾಕಿದ್ರೆ ಓಕೆ, ಸೊ ನಿಮ್ಮದು ಆಧಾರ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಕಂಪ್ಲೀಟ್ ಇದು ಮಾಡಿದ್ರೆ ನೀವು ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗೋದು. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಮಾಡೋಣ, ಯಾರ ಹೆಸರು ಅಪ್ಲೈ ಮಾಡ್ತಾ ಇದ್ರು ಅದು ಹೆಸರು ಬಂತು, ಮತ್ತೆ ಪ್ಲೇಸ್ ಆಫ್ ಬಿಸ್ನೆಸ್. ಓಕೆ, ಇಲ್ಲಿ ದಾವಣಗೆರೆ ಹಾಕಿದ್ಮೇಲೆ ಇಲ್ಲಿ ಸಬ್ಮಿಟ್ ವಿತ್ EVC ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ OTP ಬರುತ್ತೆ, ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿಗೆ ಯಾವ್ದಾದ್ರು ಒಂದು ಇಲ್ಲಿ ನೀವು ಹಾಕ್ಬೋದು. ಸೊ ಇಲ್ಲಿ OTP ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ತೀವಿ, ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆದ್ಮೇಲೆ ನೋಡಿ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಸಬ್ಮಿಟ್ ಆಯಿತು. ಸೊ ಇದಾದ್ಮೇಲೆ ನೀವು ಆಧಾರ್ ವೆರಿಫಿಕೇಶನ್ ಮಾಡಬೇಕು, ಲಿಂಕ್ ಬಂದಿರುತ್ತೆ ಮೊಬೈಲ್ ನಂಬರ್ಗೆ. ಸೊ ಫ್ರೆಂಡ್, ನೀವೇನಾದ್ರು GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, MSME ರಿಜಿಸ್ಟ್ರೇಷನ್, ಪ್ಯಾನ್ ಕಾರ್ಡ್, ವೋಟರ್ ID ಕಾರ್ಡ್ ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಅಲ್ಲಿ ನೀವು ಕಾಲ್ ಮಾಡಿ ಡೀಟೇಲ್ಸ್ ತಗೊಬೋದು.